ಥರಥರವಾದ ಅಡುಗೆಗಳನ್ನು ಮಾಡಬಹುದಾದಂಥ ಸಲಾಡ್ಗೂ ಓಕೆ, ರೈಸ್ಗೂ ಓಕೆ, ಸಾಂಬಾರ್ಗೂ ಓಕೆ, ಯಾವುದಾದ್ರೂ ಅಡುಗೆಗಳನ್ನು ನೀವು ಇದರಲ್ಲಿ ಮಾಡ್ಬೋದು. ಅಂಥ ಒಂದು ತರಕಾರಿನೇ ಈ ಕ್ಯಾಬೇಜ್. ಈ ಕ್ಯಾಬೇಜು ದೇಹಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ನಾವು ಇವತ್ತು ಮಾಡಬೇಕಾಗಿರೋ ಲಂಚ್ ಬಾಕ್ಸ್ ರೆಸಿಪಿ ಯಾವುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ಸ್ಪೆಷಲ್ ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು: ಒಗ್ಗರಣೆಗೆ ಕಡಲೆ ಬೀಜ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಒಣ ತೆಂಗಿನಕಾಯಿ, ರೈಸು, ಕ್ಯಾಬೇಜು ಮತ್ತು ಇದಕ್ಕೆ ಬೇಕಾಗಿರೋ ಮಸಾಲೆ ಐಟಮ್ಸ್ಗಳಲ್ಲಿ ಜೀರಿಗೆ, ಧನಿಯಾ, ಉದ್ದಿನಬೇಳೆ, ಮೆಂತೆಕಾಳು, ಕಡಲೆಬೇಳೆ, ಕಾಳು ಮೆಣಸು ಮತ್ತು ಮೆಣಸಿನಕಾಯಿಗಳು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಒಂದು ಪಾತ್ರೆನ ಬಿಸಿ ಮಾಡ್ಕೊಂಡ್ಬಿಟ್ಟು ಆಲ್ರೆಡಿ ನಾನು ಹೇಳಿರುವಂಥ ಬೇಸಿಕ್ ಮಸಾಲೆಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಬಿಸಿ ಆಗೋವರೆಗೂ ಕೆಂಪಗಾಗಿ ಒಂಥರ ಘಮ ಬರಬೇಕು. ಮತ್ತು ಈ ಮೆಣಸಿನ್ಕಾಯಿ ಏನಿರುತ್ತೆ ಅದು ಎಷ್ಟು ಬಿಸಿಯಾಗಿರಬೇಕು ಅಂದರೆ ಕುರು ಅನ್ಬೇಕದು. ಹಿಂಗೆ ಮುಟ್ಟಿದ್ರೆ ಕಟ್ ಆಗಬೇಕು. ಸೊ ಆ ಥರ ಇದನ್ನು ಎಲ್ಲನೂ ನೀಟಾಗಿ ನಾವು ಇದನ್ನು ಒಂದೊಂದನ್ನಾದರೂ ಹುರ್ಕೋಬೋದು. ಇಲ್ಲ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರನಾದರೂ ನೀವು ಒಟ್ಟಿಗೆ ಕೂಡ ಇದನ್ನು ಹುರ್ಕೋಬೋದು. ಸೊ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಕೂಡ ಹಾಕಿ ಬಿಸಿ ಮಾಡ್ಕೋಬೇಕಾಗತ್ತೆ. ಸೊ ನಾನು ಕರಿಬೇವನ್ನ ಹಾಕೋದು ಮರೆತು ಹೋಗಿದ್ದೆ, ಅದಕ್ಕೆ ಸಪ್ರೇಟಾಗಿ ಆಮೇಲೆ ಕರಿಬೇವನ್ನ ಹಾಕಿ ನಾನಿಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ಕರಿಬೇವು ಕೂಡ ತುಂಬಾ ಅಲ್ಲ, ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಸಾಕು. ಯಾರಿಗೆಲ್ಲ ಹಿಮೋಗ್ಲೋಬಿನ್ ಕಡಿಮೆ ಇದೆ ನಿಮ್ಮ ದೇಹಕ್ಕೆ ಕರಿಬೇವನ್ನ ಸೇರಿಸೋದು ತುಂಬಾ ಇಂಪಾರ್ಟೆಂಟ್. ಈ ಲಂಚ್ ಬಾಕ್ಸ್ ರೆಸಿಪಿ ಸಿಂಪ್ಲಿ ಬರೀ ಒಂದು ಬೇಗ ಮಾಡುವಂಥ ಅಡುಗೆಗಳು ಮಾತ್ರ ಅಲ್ಲ, ಅದರ ಜೊತೆಗೆ ತುಂಬಾ ಬೆನಿಫಿಷಿಯಲ್ ಅಂತ ಹೊಂದಿರುವಂಥ ಅಡುಗೆ ರೆಸಿಪಿಗಳನ್ನ ನಾನಿಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಒಂದು ಲಂಚ್ ಬಾಕ್ಸಿಗೆ ಹಾಕಿಕೊಟ್ಟು ಇದನ್ನು ಮಾಡೋದಲ್ಲ, ಇದರಲ್ಲಿ ಅತ್ಯಂತ ನ್ಯೂಟ್ರಿಷನಿಸ್ ಆಗಿರುವಂಥ ಗುಣಗಳನ್ನು ಕೂಡ ಇದು ಹೊಂದಿದೆ. ಸೊ ಬಿಸಿ ಮಾಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನೂ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ತರಿಯಾಗಿ ನಾವು ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ. ಸೊ ಮತ್ತೆ ನಾನು ಅದೇ ಪ್ಯಾನ್ ಇಟ್ಕೊಂಡ್ಬಿಟ್ಟು ಬಿಸಿ ಆದಮೇಲೆ ಜೀರಿಗೆ, ಕಡಲೆಬೇಳೆ, ಸಾಸಿವೆ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಚಟಪಟ ಅನ್ನೋವರೆಗೂ ಇವುಗಳನ್ನ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ, ಈರುಳ್ಳಿನ ಹಾಕಿಬಿಟ್ಟು ಇವುಗಳನ್ನೂ ಬೇಯಿಸ್ಕೊತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಬೇಕಾದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಾನಿಲ್ಲಿ ಕ್ಯಾಬೇಜ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾಬೇಜ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಉದ್ದುದ್ದಕ್ಕೂ ಕಟ್ ಮಾಡಿ ಹಾಕ್ಕೋಬೋದು. ಸೊ ಈ ಕ್ಯಾಬೇಜ್ನ ಕೂಡ ಚೆನ್ನಾಗಿ ಇದ್ರ ಹಸಿ ವಾಸನೆ ಹೋಗೋವರೆಗೂ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಬೇಯಿಸ್ಕೊಳ್ಳೋಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಕೈಯಿಂದ ಚಿಮ್ಮಡಿಸ್ಕೊಂಡ್ರೆ ಸಾಕು. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಇನ್ನೂ ಚೆನ್ನಾಗಿ ಬೇಯುತ್ತೆ ಮತ್ತು ಕಲರ್ ಹಿಡ್ಕೊಳ್ಳುತ್ತೆ ಕ್ಯಾಬೇಜ್ ಅನ್ನೋ ರೀಸನ್ಗೆ. ಸೊ ಇದನ್ನು ಚೆನ್ನಾಗಿ ಫುಲ್ ಬೇಯೋವರೆಗೂ ಬೇಯಿಸ್ಕೋಬೇಕು. ನೋಡಿ ನಾನು ಇಲ್ಲಿ ನೀರನ್ನು ಹೇಗೆ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ, ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಯಾಕಂದರೆ ಇದು ರೈಸ್ ಮಾಡೋದ್ರಿಂದ ನಾವು ಸ್ವಲ್ಪ ಉದುರಾಗಿರಲಿ, ನೀರಾಗಬಾರ್ದು ಅನ್ನೋ ರೀಸನ್ಗೆ ನಾನಿಲ್ಲಿ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ವಾಟರ್ನ. ಸೊ ಇದೆಲ್ಲ ಚೆನ್ನಾಗಿ ಬೆಂದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ನಾನು ಮಸಾಲೆನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಮಸಾಲೆನೂ ಕೂಡ ಚೆನ್ನಾಗಿ ಬಿಸಿಯಾಗಿ ಫ್ರೈ ಆಗಿ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಆಲ್ರೆಡಿ ನಾವು ಬೇಯಿಸ್ಕೊಂಡಿರ್ತೀವಿ, ಬಟ್ ಸ್ಟಿಲ್ ಒಂಥರ ಮಸಾಲೆ ಘಮ ಬಂದಮೇಲೆ ನಾನಿಲ್ಲಿ ಆಲ್ರೆಡಿ ಕುಕ್ ಮಾಡಿರೋವಂಥ ರೈಸ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಲೆಫ್ಟ್ ಓವರ್ ರೈಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ಪೆಷಲಿ ಈ ಕ್ಯಾಬೇಜಲ್ಲಿ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ. ಡೈಜೆಸ್ಟಿವ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಬ್ಯಾಕ್ ಪೇನು, ನೀ ಪೇನು, ತುಂಬ ಈ ಥರ ಕ್ರೋನಿಕ್ ಪೇನ್ಸ್ಗಳಿರುತ್ತೆ ಅವರು ಕ್ಯಾಬೇಜ್ನ ಅವರ ದೇಹದಲ್ಲಿ ಸೇರಿಸೋದು ಅಡುಗೆ ರೂಪದಲ್ಲಿ ತುಂಬಾ ಒಳ್ಳೆಯದು. ನೀವು ಬೇಕಾದರೆ ಸಲಾಡ್ಗಳಲ್ಲಿ ಹಾಗೇನೂ ಕೂಡ ಸೇರಿಸ್ಕೋಬೋದು. ಇಲ್ಲ ತಿನ್ನಲ್ಲ ಅಂತಂದರೆ ಈ ಥರ ವೆರೈಟಿ ಕೂಡ ನೀವು ಮಾಡಿಕೊಂಡು ತಿನ್ಬೋದು. ಅಷ್ಟೇ ಅಲ್ಲದೆ ನಮಗೆ ಇದು ಇಮ್ಯೂನ್ ಸಿಸ್ಟಮ್ ಕೂಡ ತುಂಬಾ ಒಳ್ಳೆಯದು. ಮತ್ತು ಕಾರ್ಡಿಯೋವೆಸ್ಕ್ಯುಲರ್ ಹೆಲ್ತ್ಗೆ, ಬೋನ್ ಹೆಲ್ತ್ಗೆ ಸಿಕ್ಕಾಪಟ್ಟೆ ಇದು ಒಳ್ಳೆಯದು. ಮತ್ತು ಇದು ಆ್ಯಂಗ್ಸೈಟಿ ಮತ್ತು ಸ್ಟ್ರೆಸ್ನ ಕೂಡ ಕಡಿಮೆ ಮಾಡುತ್ತೆ. ಸೊ ಇದನ್ನು ತಿನ್ನೋದ್ರಿಂದ ಯಾರಿಗೆಲ್ಲ ಆ್ಯಂಗ್ಸೈಟಿ ಇದೆ, ತುಂಬ ಸ್ಟ್ರೆಸ್ ಫೀಲ್ ಆಗ್ತಾ ಇರ್ತೀರಾ, ಇದರಲ್ಲಿರುವಂಥ ಮೆಗ್ನೀಷಿಯಮ್ ಮತ್ತು ಅದರ್ ಮಿನರಲ್ಸಿಂದ ಏನಾಗುತ್ತೆ, ಸ್ಟ್ರೆಸ್ ಕೂಡ ರಿಲೀಫ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದು ಕಣ್ಣಿನ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು, ಟೇಸ್ಟ್ಗೂ ಕೂಡ ತುಂಬಾ ಒಳ್ಳೆಯದು. ಮತ್ತು ಇದರಲ್ಲಿ ಒಂದು ಸ್ಪೆಷಲ್ ಪರ್ಟಿಕ್ಯುಲರಾಗಿ ಕೋಲನ್ ಕ್ಯಾನ್ಸರ್ ಅಂತ ಏನಿರುತ್ತಲ್ಲ ಅದನ್ನು ಇದು ಕಡಿಮೆ ಮಾಡುತ್ತೆ. ಜೊತೆಗೆ ನಮ್ಮ ಗಟ್ ಬ್ಯಾಕ್ಟೀರಿಯಾಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡುತ್ತೆ. ಆಬ್ವಿಯಸ್ಲಿ ವೆಯ್ಟ್ ಲಾಸ್ ಮಾಡೋರೆಲ್ಲರೂ ಕ್ಯಾಬೇಜು ಜಾಸ್ತಿನೇ ತಿಂತಾ ಇರ್ತಾರೆ, ನೀವು ನೋಡಿರ್ತೀರ ಕೂಡ. ಹೌದು. ಮತ್ತು ಯಾರಿಗೆಲ್ಲ ಇರಿಟೇಟ್ ಬೌಲ್ ಸಿಂಡ್ರಮ್ ಇರುತ್ತೆ ಅವರು ಕೂಡ ಇದನ್ನು ಸೇವಿಸ್ಬೋದು. ಅಬ್ಡಾಮಿನಲ್ ಪೇನ್ ಎಲ್ಲ ಕಡಿಮೆ ಆಗುತ್ತೆ. ಇನ್ನು ವಿಟಮಿನ್ ಸಿಗೋಸ್ಕರ ನಾನು ಇಲ್ಲಿ ಟೇಸ್ಟು ಪ್ಲಸ್ ವಿಟಮಿನ್ ಸಿ ಎರಡಕ್ಕೋಸ್ಕರ ನಾನಿಲ್ಲಿ ನಿಂಬೆ ಹಣ್ಣನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಿಂಬೆ ಹಣ್ಣನ್ನು ಗ್ಯಾಸ್ ಆಫ್ ಮಾಡಿದ್ಮೇಲೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ಮೇಲೆ ಒಂಚೂರು ಒಣಗಿದ ತೆಂಗಿನಕಾಯಿನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಹಸಿ ತೆಂಗಿನಕಾಯಿ ಕೂಡ ನೀವು ಹಾಕ್ಕೋಬೋದು. ಒಣಗಿನ ತೆಂಗಿನಕಾಯಿ ಹಾಕಿದರೆ ಇನ್ನೂ ಜಾಸ್ತಿ ಟೇಸ್ಟ್ ಬರುತ್ತೆ.
ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 2 ನಿಮಿಷವರೆಗೂ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಅದನ್ನು ಮುಚ್ಚಿಡಬೇಕು, ಹಬೆಯಲ್ಲಿ ಅದೆಲ್ಲ ಹೀರ್ಕೋಬೇಕು. ಅದಾದಮೇಲೆ ನೀವು ಸರ್ವಿಂಗ್ ಬೌಲ್ಗೆ ಇದನ್ನು ಶಿಫ್ಟ್ ಮಾಡಿ ಆರಾಮಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಸೂಪರ್ ಆಗಿರುವಂಥ ಈ ಕ್ಯಾಬೇಜ್ ರೈಸ್ನ ನೀವು ಸೇವಿಸ್ಬೋದು. ಇದು ಲಂಚ್ ಬಾಕ್ಸ್ಗೆ ಒಂದು ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಯಾವ ರೀತಿಯಾದಂಥ ಅಡುಗೆಗಳನ್ನ ಮಾಡ್ತೀರಾ, ರೈಸ್ ಐಟಮ್ ಮಾಡ್ತೀರಾ ಇಲ್ಲ ಬೇರೆ ಥರದ ಐಟಮ್ಗಳನ್ನ ಮಾಡಿ ಲಂಚ್ ಬಾಕ್ಸ್ಗೆ ಹಾಕ್ತೀರಾ, ಯಾವ ರೀತಿಯಾಗಿ ನೀವು ಮ್ಯಾನೇಜ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನೀವು ಎಣ್ಣೆ ತುಪ್ಪ ಇಲ್ಲದೆ ಯಾವ ಅಡುಗೆಗಳನ್ನು ಚೆನ್ನಾಗಿ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರೆಯೋಕ್ಕೆ ಹೋಗಬೇಡಿ. ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಇನ್ಸ್ಪಿರೇಷನ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅದರ ಬೆನಿಫಿಟ್ಸೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.